ಜನವರಿ ತಿಂಗಳಲ್ಲಿ ಸೇಡಂನಲ್ಲಿ ನಡೆಯುತ್ತಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಅನ್ನುವ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದು ಕೊತ್ತಲ ಬಸವೇಶ್ವರ ಶಾಲೆಯ ಸುವರ್ಣ ಮಹೋತ್ಸವ ಅಂತ ಅನ್ನೋದು ಸುಳ್ಳನ್ನು ಹೇಳಿ ಅಲ್ಲಿ ಸಂವಿಧಾನ ವಿರೋಧಿಯಾದಂತಹ ಈ ಉತ್ಸವವನ್ನ ಆಯೋಜನೆ ಮಾಡಿದ್ದಾರೆ. ದುರಂತದ ಸಂಗತಿ ಎಂದರೆ ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ ಕರ್ನಾಟಕದಲ್ಲಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬಹಳಷ್ಟು ಜನ ಮಂತ್ರಿಗಳು ಮತ್ತು ಸಂಸದರು ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ಆಮಂತ್ರಣ ಪತ್ರಿಕೆಯೊಳಗೆ ಮುದ್ರಣ ಆಗಿದೆ. ಅದು ಸಂವಿಧಾನ ವಿರೋಧಿಯಾಗಿರತಕ್ಕಂಥ ಕಾರ್ಯಕ್ರಮ. ಅವರು ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಏನು ಈ RSS ಚಟುವಟಿಕೆಗಳು ನಡೀತವೋ ಅದು ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಕಡಿಮೆ. ಅವರಿಗೆ ಬಸವಣ್ಣ ಅನ್ನೋ ವಿಚಾರಗಳು ಅಂತಂದ್ರೆ ಬಹಳ ತೊಂದರೆಯನ್ನು ಕೊಡ್ತಾ ಇದ್ದಾವೆ. ಬಸವಣ್ಣನ ವಿಚಾರಗಳನ್ನು ಹಾಳು ಮಾಡುವಂತಹ ಪ್ರಕ್ರಿಯೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ವಚನ ದರ್ಶನ ಅನ್ನೋ ಪುಸ್ತಕವನ್ನು ತಂದು ಇಡೀ ಕರ್ನಾಟಕದ ತುಂಬ ಅದರ ಬಿಡುಗಡೆ ಮಾಡಿ RSSನವರು ಕೂಡ ಬಸವಣ್ಣನ ವಿಚಾರಗಳನ್ನೆಲ್ಲ ಒಪ್ಕೋತಾರ ಅನ್ನುವಂತಹ ಒಂದು ಢೋಂಗಿ ಕಾರ್ಯಕ್ರಮವನ್ನ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಹೇಳಿಕೊಳ್ಳುವಂತ ಯಾವ ಲೇಖಕರು ಇಲ್ಲ. ಯಾರೋ ಒಬ್ರು ಇಬ್ರು ತಾವೇ ಬರೆದು ಬೇರೆಯವರ ಹೆಸರಲ್ಲಿ ಪ್ರಕಟ ಮಾಡಿದ್ದಾರೆ ಅನ್ನುವ ರೀತಿಯೊಳಗಿದೆ. ಮತ್ತು ಆ ಪುಸ್ತಕ ಓದೋದಾಗ್ಲಿ ಅಥವಾ ಡಂಕಿನ್ ಝಳಕಿ ಅಂತಕ್ಕಂಥ ಅವ್ರೇನ್ ಹರ ಶಿವಮೊಗ್ಗ ಯೂನಿವರ್ಸಿಟಿ ಒಳಗಿರ್ತಕ್ಕಂಥ ಪ್ರೊಫೆಸರ್ಗಳು ಬಸವಣ್ಣನ ಚಳವಳಿನೇ ನಡೆದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ವಾದ ಮಾಡ್ಲಿಕ್ಕೆ ಇವತ್ತು ನಿಂತಿದ್ದಾರೆ. ಬಸವಣ್ಣನ ಕಾಲಕ್ಕೆ ಜಾತೀಯತೆ ಇರಲಿಲ್ಲ, ಜಾತೀಯತೆ ಬಗ್ಗೆ ಅಲ್ಲಿ ಯಾವ ಮಾತುಗಳೂ ಬಂದಿಲ್ಲ ಅಂತ ಸುಳ್ಳು ಹೇಳಿ ಲೇಖನಗಳನ್ನು ಬರೆದು ಪುಸ್ತಕಗಳನ್ನು ಪ್ರಕಟಿಸಿ ಜನರ ಮನಸ್ಸನ್ನ ಅವರು ಕೆಡಿಸುವಂತ ಕೆಲಸವನ್ನ ಮಾಡ್ಕೋತಾ ಬಂದಿದ್ದಾರೆ. ಅದರ ಮುಂದುವರಿಕೆಯಾಗಿ RSS ಸ್ಥಾಪನೆಯಾಗಿ 100 ವರ್ಷ ಮುಗಿತವ. 1925ರಲ್ಲಿ ಅದು ಪ್ರಾರಂಭ ಆಗಿ 2025ರಲ್ಲಿ ಅದಕ್ಕೆ 100 ವರ್ಷ, ಒಂದು ದಶಕ, ಒಂದು ಶತಮಾನ ಉತ್ಸವನ ಆಚರಣೆ ಮಾಡುವ ಸಲುವಾಗಿ ಇಡೀ ಭಾರತದಲ್ಲಿರ್ತಕ್ಕಂಥ RSSನ ಎಲ್ಲ ಪ್ರಮುಖ ನಾಯಕರು ಸೇಡಮಿಗೆ ಬಂದು ಅದು ಒಂದು ಶಾಲೆಯ ಅದು ಉತ್ಸವ ಅಲ್ಲ, ಅದು RSSನ ಒಂದು ಶತಮಾನೋತ್ಸವದ ಆಚರಣೆಯನ್ನು ಮಾಡಿ ಈ ಭಾಗದಲ್ಲಿ ಜನರಿಗೆ ತೊಂದರೆಗಳು ಅಲ್ಲಿ ನೋಡಿದರೆ ನಮಗೆ ಗೊತ್ತಾಗ್ತದೆ. ಅವ್ರು ಹಣ ಖರ್ಚು ಮಾಡೋದು ಅಂದ್ರೆ 5,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಶಾಲೆಯ ಸುವರ್ಣ ಮಹೋತ್ಸವನ ಆಚರಣೆ ಮಾಡ್ಲಿಕ್ಕೆ 5,000 ಕೋಟಿ ಖರ್ಚು ಮಾಡುವಷ್ಟು ಆ ಶಾಲೆಯ ಪ್ರಗತಿಯನ್ನು ಹೊಂದಿದ್ದಲ್ಲ. ಅದು ಇದೇನು ಕಾರ್ಪೊರೇಟರ್ಗಳಿಂದ ಬಿಜೆಪಿ ಸರ್ಕಾರದಿಂದ ಹಣವನ್ನು ಪಡ್ಕೊಂಡು RSSನವರು ಇಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿ ಮನುಸ್ಮೃತಿಯನ್ನ ಪ್ರಚಾರ ಮಾಡುವುದರ ಸಲುವಾಗಿ ಇದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಬಸವಣ್ಣನ ವಿಚಾರಗಳನ್ನು ದಕ್ಕಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ, ಅಂಬೇಡ್ಕರ್ ಅವರ ವಿಚಾರಗಳನ್ನು ಕೂಡ ದಕ್ಕಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿಯ ವೀರಶೈವರನ್ನ, ಲಿಂಗಾಯತರನ್ನ ತಮ್ಮ ಬುಟ್ಟೆಗೆ ಹಾಕೊಳ್ಳೋದ್ರ ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಮೊದಲು ಆ ಕೊತ್ತಲ ಬಸವೇಶ್ವರ ಶಾಲೆಯ ಆಡಳಿತ ಮಂಡಳಿಯವರೇ ಒಂದು ಕಲಬುರಗಿ ಕಂಪು ಅಂತ ಕಾರ್ಯಕ್ರಮ ಮಾಡಿ ಅಲ್ಲಿ ಬಸವಣ್ಣನ ಫೋಟೋ ಸಹಿತ ಹಾಕಿದಿಲ್ಲ. ಬಸವಣ್ಣನ ಹೆಸರು ಕೂಡ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಬಸವಣ್ಣನ ಹೆಸರು ಬರದಂತೆ ನೋಡಿಕೊಂಡಿದ್ದಾರೆ. ಆದರೆ ಈಗ ಬಸವಣ್ಣನ ಹೆಸರಲ್ಲಿ ಅವನ ಫೋಟೋ ಇಟ್ಟುಕೊಂಡು ಲಿಂಗಾಯತರನ್ನ ತಲೆ ಕೆಡಿಸುವಂತ ಕೆಲಸವನ್ನ ಇವತ್ತು ಇವರು ಮಾಡ್ಕೋತ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅದು ಶ್ರೀಮಂತರ ಸಲುವಾಗಿ, ಜಾತಿವಾದಿಗಳು ಭಾರತದಲ್ಲಿ ಜಾತಿವಾದವನ್ನು ಹೆಚ್ಚು ಮಾಡೋ ಸಲುವಾಗಿ ಮತ್ತು ಶ್ರೇಣೀಕೃತ ಏನು ಸಮಾಜ ವ್ಯವಸ್ಥೆ ಇದನ್ನು ಗಟ್ಟಿಗೊಳಿಸುವುದರ ಸಲುವಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಯಾರು ಪ್ರಗತಿ ಪರರಿದ್ದಾರೆ, ಯಾರು ಬಡವರ ಪರವಾಗಿದ್ದಾರೆ, ದಲಿತರ ಪರವಾಗಿದ್ದಾರೆ, ಮಹಿಳೆಯರ ಪರವಾಗಿ ಏನು ವಿಚಾರ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಅವ್ರು ಯಾರು ಆ ಕಾರ್ಯಕ್ರಮದೊಳಗೆ ಭಾಗಿಯಾಗಬಾರದು. ಮತ್ತು ಇದಕ್ಕೂ ಮುಖ್ಯವಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಂದ್ರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ, ಆಮೇಲೆ ನಮ್ಮ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ ಮತ್ತು ವೈದ್ಯಕೀಯ ಮಂತ್ರಿಗಳಾಗಿರ್ತಕ್ಕಂತಹ ಶರಣಪ್ರಕಾಶ್ ಪಾಟೀಲ್ರಿಗೂ, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಮತ್ತು ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಕೂಡ ಆಮಂತ್ರಣ ಪತ್ರಿಕೆಗಳಿವೆ. ಅಲ್ಲಿಯ ನಡೆಯುವ ಶೋಭಾಯಾತ್ರೆಯ ಉದ್ಘಾಟನೆ ಕಾರ್ಯಕ್ರಮವನ್ನ ಇವರಿಂದಲೇ ಮಾಡಿಸುವಂತಹ ಕೆಲಸವನ್ನ, ಅಂದ್ರೆ ಅವರು
ನಮ್ಮಿಂದಲೇ ನಮ್ಮ ವಿಚಾರಗಳನ್ನು ಕೊಲೆ ಮಾಡುವಂತ ಅಥವಾ ಈ ವಿಚಾರಗಳನ್ನೆಲ್ಲ ಅವರು ಕೆಡಿಸ್ತಕ್ಕಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಯಾರು ಆ ಕಾರ್ಯಕ್ರಮಕ್ಕೆ ಹೋಗಬಾರದು, ಪ್ರಗತಿಪರರು ಯಾರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು. ನಾನು ಸರ್ಕಾರಕ್ಕೂ ಈ ಮೂಲಕ ಕೇಳ್ಕೊಳ್ಳೋದು ಏನು ಅಂತ ಹೇಳಿ ಅಂದ್ರೆ, ಕರ್ನಾಟಕ ಸರ್ಕಾರದ ಯಾವುದೇ ಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಯಾವ ಸಂಸದರು ಯಾವ ಒಬ್ಬ ವ್ಯಕ್ತಿನೂ ಕೂಡ ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು. ಅವರ ವೇದಿಕೆಗಳಿಗೆ ಹಂಚಿಕೊಳ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸರು ಮಾಡಬಾರದು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಅದಷ್ಟೇ ಅಲ್ಲ, ಅದನ್ನು ಧಿಕ್ಕರಿಸಬೇಕು, ಅದನ್ನ ವಿರೋಧಿಸಬೇಕು. ನಮ್ಮ ವಿಚಾರಗಳನ್ನೆಲ್ಲ ಏನು ಕೆಡಿಸ್ತಕ್ಕ ಪ್ರಗತಿಪರರ ಬಗ್ಗೆ ಬದಲಾವಣೆ ಮಾಡುವಂತ ಈ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಅಲ್ಲಿ ಅನ್ನೋದನ್ನ ನಿಯೋಜನೆ ಮಾಡ್ತಕ್ಕಂಥ ಏನು ಬಸವರಾಜ್ ಪಾಟೀಲ್ರು ಅಂತಕ್ಕಂಥವ್ರು ಅದರ ಅನುಭವ ಮಂಟಪದ ಅಧ್ಯಕ್ಷರಾಗಿ ಅಲ್ಲಿ ಏನ್ ಹಾಳು ಮಾಡಬೇಕು ಅದನ್ನೆಲ್ಲವನ್ನ ಹಾಳು ಮಾಡಿ ಕೇವಲ ಅಲ್ಲಿ ಬಂದಿರತಕ್ಕಂಥ ಹಣಗಳನ್ನು RSSನವರಿಗೆ ಹಂಚಿಬಿಟ್ಟಿದ್ದಾರೆ ಹೊರತಾಗಿ ಅಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿಲ್ಲ. ಇಲ್ಲಿನೂ ಕೂಡ ಇಲ್ಲಿ ಬಂದಿರ್ತಾರೆ 500 ಕೋಟಿ ರೂಪಾಯಿ ಅನ್ನೋದು RSSನ ಏನು ಇರ್ತಾರೆ ಅವ್ರಿಗೆ ರೊಕ್ಕ ಹಂಚುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಪ್ರಗತಿಪರರಾಗಿರ್ತಕ್ಕಂಥ ಇದನ್ನು ಧಿಕ್ಕರಿಸಬೇಕು ಮತ್ತು ಇದರಲ್ಲಿ ಯಾರು ಭಾಗವಹಿಸಬಾರದು. ಅದರಲ್ಲಿಯೂ ಮುಖ್ಯವಾಗಿ ಸರ್ಕಾರವನ್ನ ಇದರಿಂದ ಅಂತರವನ್ನ ಕೈಗೊಳ್ಳಬೇಕು ಅಂತ ಹೇಳೋದ್ರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀವಿ. ಜನವರಿ 29ರಿಂದ ಫೆಬ್ರವರಿ 6ನೇ ತಾರೀಕಿನವರೆಗೂ ಗುಲ್ಬರ್ಗಾದ ಸೇಡಂ ರಸ್ತೆಯಲ್ಲಿ ಬರಂತ ಹೈವೇ ರೋಡಿನ ಪಕ್ಕದಲ್ಲಿ 240 ಎಕರೆ ಜಾಗದಲ್ಲಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ 50ನೇ ವಾರ್ಷಿಕೋತ್ಸವದ ನೆಪದಲ್ಲಿ RSSನ ಬಹುದೊಡ್ಡ ಪಳಗಿದ ಮುಖಂಡ, ಇಡೀ ಲಿಂಗಾಯತ ತತ್ವವನ್ನೇ ತಿರುಚಲಿಕ್ಕೆ ಪಣ ತೊಟ್ಟಂತಹ ಮುಖಂಡ ಬಸವರಾಜ್ ಪಾಟೀಲ್ ಸೇಡಂ ಅವರ ನೇತೃತ್ವದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಅವರು ನಡೆಸ್ತಾ ಇದ್ದಾರೆ. 240 ಎಕರೆ ಜಾಗದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಅನ್ನೋದು ಅದೊಂದು ಹೆಸರು ಮಾತ್ರ, ನೆಪ ಮಾತ್ರ. ಆಕ್ಚುಲಿ ಅದು ಭಾರತೀಯ ಸಂಸ್ಕೃತಿ ಉತ್ಸವ ಅಲ್ಲ, ಅದು ಹಿಂದುತ್ವದ ಸಂಸ್ಕೃತಿ ಉತ್ಸವ. ಹಿಂದೂ ಅಲ್ಲ, ಹಿಂದುತ್ವದ ಸಂಸ್ಕೃತಿ ಉತ್ಸವ. ಯಾಕೆ ಅವರು ಅದು ಮಾಡ್ತಾ ಇದ್ದಾರಾ ಅಂತ ನೀವು ಕೇಳಿದ್ರ, ಅವರಿಗಾಗಲೇ ಒಂದು ದೊಡ್ಡ ಮೆಗಾ ಆಮಂತ್ರಣ ಪತ್ರಿಕೆ ತಂದಾರೆ. ಆ ಆಮಂತ್ರಣ ಪತ್ರಿಕೆಯಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, ಶಂಕರ್ ಪಾಟೀಲ್ ಆದಿಯಾಗಿ ಸುಮಾರು ಜನರ ಹೆಸರು ಅದರಲ್ಲಿ ಅದ. ಆ 9 ದಿನ, 9 ದಿನಗಳು, 9 ಅನ್ನೋದು ಅವರಿಗೆ ಶುಭ ಸೂಚಕ, ಯಾರಿಗೆ RSSನವರಿಗೆ. ಆ 9 ದಿನಗಳಲ್ಲಿ ಒಂದು 50 ಲಕ್ಷ ಜನ ಬಂದು ಹೋಗುವಂಥ ಫ್ಲೋಟಿಂಗ್ ಬಂದು ಹೋಗುವಂಥ ರೀತಿಯ ಒಂದು ಕಾರ್ಯಯೋಜನೆ ಅವರು 2 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನು ನೀವು ಕೇಳಿದ್ರೆ, ಇಲ್ಲ ಇದೊಂದು ಭಾರತೀಯ ಸಂಸ್ಕೃತಿ ಉತ್ಸವ ಅನ್ಬೋದು. ಹಾಗಿಲ್ಲ, 2.5 ವರ್ಷದ ಹಿಂದಿನ ಒಂದು RSSನವರ ರಾಷ್ಟ್ರೀಯ ಬೈಠಕ್ ಕರ್ನಾಟಕದ ಕಲಬುರಗಿಯಲ್ಲಿ ಮಾಡಿದ್ದನ್ನು ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಬೈಠಕಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಪ್ರಮುಖರ ಬೈಠಕನ್ನು ಇಲ್ಲಿ ವಾರಗಟ್ಟಲೆ ಮಾಡಿದ್ರು. ಆಮೇಲೆ ಅವರು ಇಲ್ಲಿಂದ ಹೋಗುವಾಗ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಪತ್ರಿಕಾಗೋಷ್ಠಿ ಮಾಡುವಾಗ ಪತ್ರಕರ್ತರಿಗೆ ಅವರ ಪತ್ರಿಕಾಗೋಷ್ಠಿಗೆ ಗಣವೇಷಧಾರಿಗಳಾಗಿ ಬರಬೇಕು ಅಂತ ಹೇಳಿದರು. ಅದು ಪತ್ರಕರ್ತರು ಹಂಗೆ ಹೋಗಲಿಲ್ಲ, ಆ ಮಾತು ಬೇರೆ. ಆದರೆ ಅದರಲ್ಲಿ ಅವರು ಘೋಷಣೆ ಮಾಡಿದ್ದೇನು ಅಂದ್ರೆ, 2025ರಲ್ಲಿ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡುವ ದಿಕ್ಕಿನಲ್ಲಿ RSS ಕೆಲಸ ಮಾಡ್ತದೆ. ಸೊ ಇದರ ಅರ್ಥ ಏನು? ಅರ್ಥ ಇಷ್ಟೇ, ಉತ್ತರ ಭಾರತವನ್ನು ಅವರು ಈಗಾಗಲೇ ಟಾರ್ಗೆಟ್ ಮಾಡಿದಾರ. ಕರ್ನಾಟಕದಲ್ಲಿ ಅವ್ರದ್ದು BJP ಸರ್ಕಾರ ಹಲವು ಸಾರಿ ಬಂದು ಹೋಗಿದ್ದು, ಮತ್ತು ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶವನ್ನು ಅವರು ಈಗಾಗಲೇ ಕೋಮುವಾದೀಕರಣ ಮಾಡೋದ್ರಲ್ಲಿ ಅಲ್ಪ ಅಂತಲೇ ಹೇಳ್ತೀನಿ ನಾನು, ಪೂರ್ತಿ ಅಲ್ಲ, ಭಾಗಶಃ ಯಶಸ್ವಿಯನ್ನು ಅವರು ಪಡ್ಕೊಂಡಿದ್ದಾರ. ಈಗ ಅವರಿಗೆ ಸವಾಲು ಆಗಿರೋದು ಹೈದರಾಬಾದ್ ಕರ್ನಾಟಕ ಸವಾಲಾಗಿರೋದು ಯಾಕದು? ಅಲ್ಲಿ ಶರಣ ಸೂಫೀಸ್ ಅಂತ ಅವಧೂತರ ಸಂಸ್ಕೃತಿ ಇದೆ, ಅಲ್ಲಿ ಬಹುಸಾಂಸ್ಕೃತಿಕ ಪರಂಪರೆ ಇದೆ, ಬಹಳ ಆಳವಾದಂಥ ಸೌಹಾರ್ದ ಪರಂಪರೆಯ ಬೇರುಗಳಿದ್ದಾವೆ. ಇಲ್ಲಿ ಬರುವಂಥ BJP ಸೀಟುಗಳು ಸಹ RSSನ ಸೀಟುಗಳಲ್ಲ, ಅವು ಓಟ್ಗಳು ಮಾತ್ರ. ಅವು ತತ್ವದ ಆಧಾರದಲ್ಲಿ ಬಂದ ಸೀಟುಗಳಲ್ಲ. ಕರಾವಳಿ ಪ್ರದೇಶದಲ್ಲಿ ತತ್ವದ ಆಧಾರದಲ್ಲಿ ಅಂದರೆ RSSನ ಹಿಂದುತ್ವದ ಆಧಾರದಲ್ಲಿ ಬರುವಂಥ ಸೀಟುಗಳು. RSSನವರಿಗೆ ಸರ್ಕಾರ BJP ಬರ್ತದೋ ಬಿಡ್ತದೋ. BJP RSSನ ಒಂದು ಪೊಲಿಟಿಕಲ್ ವಿಂಗ್. BJP ಯಾವತ್ತೂ ಒಂದು ರಾಜಕೀಯ ಪಕ್ಷ ಅಲ್ಲ. ಅದು ಹೆಂಗೆ ವಿಶ್ವ ಹಿಂದೂ ಪರಿಷತ್ತು, ಹೆಂಗೆ ಬಜರಂಗ ದಳವೋ, ಹೆಂಗೆ ಮಾತೃಮಂಡಳವೋ, ಹಾಗೆ BJP ಒಂದು ರಾಜಕೀಯ ವಿಂಗ್ ಅಷ್ಟೇ. ಹಾಗಾಗಿ ಅವರು ಈ ರಾಜಕೀಯ ವಿಭಾಗವನ್ನು ಬಳಸ್ಕೊಳ್ತಾರ. ಯಾವುದಕ್ಕೆ ಅಂತ ಕೇಳಿದ್ರೆ, RSSನವರು ತನ್ನ ವಿಚಾರಧಾರೆ, ಫ್ಯಾಸಿಸ್ಟ್ ವಿಚಾರಧಾರೆ, ವಿಭಜನೆ ಮಾಡುವಂಥ ವಿಚಾರಧಾರೆ, ಒಂದು ಕೋಮನ್ನು ಮತ್ತೊಂದು ಕೋಮ್ ಮೇಲೆ ಎತ್ತು ಕಟ್ಟಲಿಕ್ಕೆ ಬೇಕಾದಂಥ ವಿಭಜನೆ ಮಾಡಲಿಕ್ಕೆ
ಬಳಸ್ಕೊಳ್ಲಿಕ್ಕೆ ಅವರು BJPಯನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಹಾಗಾಗಿ ಅವರ ಅನಲೈಸಿಸ್ ಪ್ರಕಾರ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಎಲ್ಲೂ ಇವರಿಗೆ ಪ್ರವೇಶ ಇಲ್ಲ. ಇವರಿಗೆ ಪ್ರವೇಶ ಸಿಕ್ಕಿರೋದು ಕರಾವಳಿ ಪ್ರದೇಶದ ಮೂಲಕ ಕರ್ನಾಟಕದಲ್ಲಿ. ಸೊ ಕರ್ನಾಟಕವನ್ನು ಅವರು ದಕ್ಷಿಣ ಭಾರತದಲ್ಲಿ ಮುಖ್ಯ ಅಂತ ಪರಿಗಣಿಸಿದ್ರು ಅವರ ನೀಲನಕ್ಷೆಯಲ್ಲಿ. ದೆನ್ ಅವರು ಭಾಗಶಃ ಯಶಸ್ವಿ ಆದರು ಕರಾವಳಿ ಪ್ರದೇಶದಲ್ಲಿ. ನೆಕ್ಸ್ಟ್ ಅವ್ರ ಟಾರ್ಗೆಟ್ ಇರೋದು ಇಡೀ ದಕ್ಷಿಣ ಭಾರತದ ರಾಜ್ಯಗಳಿಗೆ ಪ್ರವೇಶ ತಗೋಬೇಕಾದ್ರೆ ಇಲ್ಲಿ ಸವಾಲೊಡ್ಡುವಂತಹ ಸ್ಥಳ ಯಾವುದು ಅಂದರೆ ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕದಲ್ಲಿ ಸೂಫಿ, ಸಂತ, ಅವಧೂತ, ಆರೂಢ, ಲಿಂಗಾಯತ ತತ್ವಗಳು, ವಚನ ಚಳುವಳಿ, ಅದ್ಭುತವಾದ ಒಂದು ಜೀವಪರ ಚಿಂತನೆಯ ನೆಲೆಗಳಿವೆಲ್ಲ. ಇವನ್ನ ಎಷ್ಟು ಕಿತ್ತಬೇಕಂದ್ರೂ ಕಿತ್ತಲಿಕ್ಕೆ ಸಾಧ್ಯ ಇಲ್ಲದಂಥ ಪರಂಪರೆಗಳಿದಾವೆ. ಸೊ ಇದನ್ನೇ ಮೊದಲು ನಾವು ಅಲುಗಾಡಿಸಬೇಕು ಅನ್ನೋ ಸಲುವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ, ಈಗೇನು ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೀವೋ, ಅಲ್ಲಿ ಗುಲ್ಬರ್ಗವನ್ನು ಇವತ್ತವರು ಸೆಂಟರ್ ಮಾಡ್ಕೊಂಡಿದ್ದಾರೆ. ಅದರ ಮೂಲಕ ಅವರು ಇಡೀ ದಕ್ಷಿಣ ಭಾರತದ ರಾಜ್ಯಗಳಿಗೆ ತಾತ್ವಿಕವಾಗಿ RSSನ ವಿಭಜನೆಯ ತತ್ವ, ಜೀವ ವಿರೋಧಿ ತತ್ವ, ಅಮಾನವೀಯ ತತ್ವವನ್ನು ತಗೊಂಡು ಹೋಗ್ಲಿಕ್ಕಾಗಿ ಹೆಂಗೆ ಹಿಟ್ಲರ್ ಜರ್ಮನಿಯಲ್ಲಿ ಜಾರಿ ಮಾಡಿದ್ರು ಫ್ಯಾಸಿಸ್ಟ್ ತತ್ವ, ಆ ತತ್ವವನ್ನು ತಗೊಂಡು ಹೋಗ್ಲಿಕ್ಕಾಗಿ ಗುಲ್ಬರ್ಗವನ್ನು ಅವರು ಟಾರ್ಗೆಟ್ ಮಾಡಿದ್ದಾರೆ. ಸೊ ಆ ಟಾರ್ಗೆಟ್ ಹಿನ್ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಎಲ್ಲ ಜನರನ್ನು ಆಕರ್ಷಿಸುವ ಸಲುವಾಗಿ ಅವರು ಭಾರತೀಯ ಅಂತ ಬಳಸಿದ್ದಾರೆ. RSSಗೆ ಒಂದು ನಾಲಿಗೆ ಇಲ್ಲ, RSSಗೆ ಹಲವು ನಾಲಿಗೆಗಳು, ಯಾವಾಗ ಬೇಕಾವಾಗ ಅದು ತನ್ನ ಬಣ್ಣವನ್ನು ಬದಲಾಯಿಸ್ತದೆ. ಹಾಗಾಗಿ ಅವರು ಹಿಂದುತ್ವದ ಸಂಸ್ಕೃತಿ ಉತ್ಸವವನ್ನು ಜನವರಿ 29ರಿಂದ ಫೆಬ್ರವರಿ 6ನೇ ತಾರೀಕುವರೆಗೂ ಮಾಡ್ತಾ ಇದ್ದಾರೆ. ಸೊ ನಾವು ಈ ಸಂದರ್ಭದಲ್ಲಿ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ಸಿಗೆ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀವಿ. ಅವರಿಗೆ ಇದರ ಬಗ್ಗೆ ಅರಿವು ತಗೊಳ್ಬೇಕು ಅಂತ ನಾವು ಆಗ್ರಹಿಸಿದ್ದೀವಿ. ಈಗಾಗಲೇ ಮಂತ್ರಿ ಮಾನ್ಯರುಗಳಿಗೆ ಭೇಟಿಯಾಗಿ ಇದು RSSನ ಕಾರ್ಯಕ್ರಮ, ದಯವಿಟ್ಟು ನೀವು ಹೋಗಬಾರದು ಅಂತ ನಾವು ಹೇಳಿದ್ದೀವಿ. ಯಾಕ BJPಗೆ ಅದರ ಕೋಮುವಾದಿ ಅಜೆಂಡಾ ಸಲುವಾಗಿ ಜನ ಓಟ್ ಹಾಕಿಲ್ಲ, ಅದರದ್ದು ಜನವಿರೋಧಿ ಆರ್ಥಿಕ ನೀತಿ ಕಾರಣದಿಂದ ಜನ ಓಟ್ ಹಾಕಿಲ್ಲ, ಅದರದ್ದು ಗುಂಡಾಗಿರಿಗೆ ಜನ ಓಟ್ ಹಾಕಿಲ್ಲ, ಅದರ ವಿಭಜನಕಾರಿ ನೀತಿಗೆ ಜನ ಓಟ್ ಹಾಕಿಲ್ಲ. ಜನರಿಗೆ ಪರ್ಯಾಯ ಇಲ್ಲ. ಕಾಂಗ್ರೆಸ್ ಒಂದೇ ಕಣ್ಮುಂದೆ ಇತ್ತು. ಇದ್ದಿರುವಂಥ ಪ್ರಾದೇಶಿಕ ಪಕ್ಷ JDS BJPಯಲ್ಲಿ ವಿಲೀನ ಆಯಿತು. ಹಾಗಾಗಿ ಈ ಅಪಾಯ ಮತದಾರರು ಗ್ರಹಿಸಿದ್ರು. ಮತದಾರರು ಆವಾಗ ನಿಮಗೆ ಓಟ್ ಕೊಟ್ಟರು, ಯಾರಿಗೆ? ಕಾಂಗ್ರೆಸ್ನವರಿಗೆ ಓಟ್ ಕೊಟ್ಟರು. ನಿಮ್ಮ ಕರ್ತವ್ಯ ಏನು? ನೀವು ಒಂದು ಕೆಲಸ ಮಾಡಿದ್ದೀರಿ, ನಾವು ಹೌದು ಅಂದಿದ್ದೀವಿ. ಯಾವುದು? ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರಿ. ನೋಡ್ರಿ, ಇದನ್ನೊಂದು ನೀವು ಚಾಲೆಂಜ್ ಮಾಡಿದ್ರಿ. ನಿಜವಾಗ್ಲೂ ಬಸವಣ್ಣ ಜಾಗತಿಕ ಸಾಂಸ್ಕೃತಿಕ ನಾಯಕ, ಸಮಾಜವಾದಿ ತತ್ವಕ್ಕೆ ಬಹುದೊಡ್ಡ ಬುನಾದಿಯನ್ನು ಹಾಕಿಕೊಟ್ಟಂತ ಶರಣ ಚಳುವಳಿಯ ನಾಯಕ. ಮಾದಾರ ಚೆನ್ನೈ ಹಾಗೆ ನಾಯಕನು, ಬಸವಣ್ಣ ಸಹ ಹಾಗೆ ನಾಯಕ. ಸೊ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರಿ. BJPಗೆ ಗಾಬರಿ ಆಯಿತು. RSSನವರು ತಲ್ಲಣಿಸಿ ಹೋದ್ರು. ಯಾಕಂತ ಕೇಳಿದ್ರೆ ಅನೇಕ ವರ್ಷದಿಂದ ಅವರು ವಚನ ಚಳುವಳಿಯೇ ನಡೆದಿಲ್ಲ, ಈ ಜಾತಿ ವ್ಯವಸ್ಥೆ ವಿರುದ್ಧ ಸಮರವೇ ಸಾರಿಲ್ಲ ಅಂತ ಸಂಶೋಧನೆ ಮಾಡುವ ಸಲುವಾಗಿ ಅವರು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ. ಡಂಕಿನ್ ಜಲ್ಕಿ, ಬಾಲ್ಗಂಗಾಧರ್ ಅಂತವರೆಲ್ಲ ಅಲ್ಲೆಲ್ಲೋ ಬೆಲ್ಜಿಯಮಲ್ಲಿ ಕೂತ್ಕೊಂಡು ಇದೇ ಕೆಲಸ ಮಾಡಿದವರು. ಓಕೆ, ಸೊ ಈಗ MM ಕಲಬುರ್ಗಿ ಅಂತವರು ಲಿಂಗಾಯತರು ಹಿಂದೂಗಳೆಲ್ಲ ಅಂದಿದ್ದ ಸಲುವಾಗಿ ಇದೇ ಸನಾತನಿ ತತ್ವದವರು MM ಕಲಬುರ್ಗಿ ಅವರ ಹಣೆಗೆ ಗುಂಡಿಟ್ಟರು. ಗೌರಿ ಲಂಕೇಶ್ ಸಹ ಇದಕ್ಕೆ ಬಲಿಯಾಗಬೇಕಾಯ್ತು. ಅಂದ್ರೆ ತತ್ವಕ್ಕಾಗಿ ಇವರು ಬಲಿಯಾಗಬೇಕಾಯ್ತು. ಅವರನ್ನ ಗುಂಡಿಟ್ಟವ್ರು ಯಾರು? ಯಾರು ಮಹಾತ್ಮ ಗಾಂಧಿಗೆ ಗುಂಡಿಟ್ರೋ ಅವರೇ ಇವತ್ತು ಇದಕ್ಕೆ ಗುಂಡಿಟ್ರು. ಹಾಗಾದ್ರೆ ಮಹಾತ್ಮ ಗಾಂಧಿ ಮತ್ತು ಲಿಂಗಾಯತ ತತ್ವ, ಗೌರಿ ಕಲಬುರ್ಗಿ ತತ್ವದ ವಿರುದ್ಧ ಮಾಡೋರು ಯಾರು ಅಂದ್ರೆ ಇದೇ ಯಾರು ಡಂಕಿನ್ ಜಲ್ಕಿ, ಬಾಲ್ಗಂಗಾಧರ್ ಏನು ತತ್ವಗಳು ತಗೊಂಡು ಬಂದಿದ್ದಾರೆ ಪುಸ್ತಕಗಳು RSS ಪ್ರೇರಿತವಾಗಿ, ಅವು ಇದರ ವಿರೋಧಿ ತತ್ವಗಳು. ಸೊ ಈ ವಿರೋಧಿ ತತ್ವಗಳು ಯಾರದ್ದು? ಡೆಫಿನೆಟ್ಲಿ RSS ಅನ್ನೋದು ಈ ವಿರೋಧ ತತ್ವಗಳು. ಹಾಗಾಗಿ ಅವರು ಈಗ ಲಿಂಗಾಯತ ತತ್ವ ಅನ್ನೋದನ್ನ ವೈದಿಕೀಕರಣಗೊಳಿಸಬೇಕು. ಈಗ ತಿರಸ್ಕರಿಸಿ ಅವರು ಜನರ ಮನಸ್ಸಿನಿಂದ ತೆಗಿಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ತಿರಸ್ಕರಿಸಿ. ಈಗ ಅದು ಸಾಧ್ಯ ಆಗ್ತಾ ಇಲ್ಲ. ವಚನ ಚಳುವಳಿಗಿರುವಂಥ ಬಹುದೊಡ್ಡ ತಾತ್ವಿಕ ಗಟ್ಟಿತನ ಇದೆಯಲ್ಲ, ಸಕಲ ಜೀವಾತ್ಮರಿಗೆ ಲೇಸು ಬಯಸುವ, ಜಗತ್ತಿನ ಸರ್ವಜನತೆಯನ್ನು ಎದೆಗಪ್ಪಿಕೊಳ್ಳುವ, ಇವನಾರವ ಎನ್ನದಿರೆಯ, ಇವ ನಮ್ಮವ ಎಂದೆನಿಸೆಯ ಅನ್ನುವ ತತ್ವಗಳನ್ನ ಅವರಿಗೆ ಇವಾಗ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಸೋತು ಹೋದ್ರು RSSನವರು. ಈ ಸೋತು ಹೋಗಿದ ಸಲುವಾಗಿ ಈಗ ಅವರು U-ಟರ್ನ್ ತಗೊಂಡ್ರು. ಈಗ ವಿರೋಧಿಸಿದರೆ ನಡೆಯಲ್ಲ, ನಾವೀಗ ಮುಟ್ಟಿ ಮೈಲಿಗೆ ಮಾಡಬೇಕು. ವಿವೇಕಾನಂದರನ್ನ, ಭಗತ್ ಸಿಂಗ್ನನ್ನ ಮುಟ್ಟಿ ಮೈಲಿಗೆ ಮಾಡಲಿಕ್ಕೆ ಹೆಣಗಿದಂಥ ಜನ ಇವರು. ಇಡೀ ಪುರೋಹಿತಶಾಹಿ ತತ್ವವನ್ನೇ ಸಮುದ್ರಕ್ಕೆ ಹಾಕಿ ಅಂತ ಹೇಳದಂತ ವಿವೇಕಾನಂದರನ್ನ ಮುಟ್ಟಿ ಇವರು ವೈದಿಕರು ಅಂತ ರೀತಿಯಲ್ಲಿ ಅವರು ತಿರುಚಲಿಕ್ಕೆ ಹೊಂಟವರು. ಭಗತ್ ಸಿಂಗನನ್ನು ಹಾಗೆ ಮಾಡ್ಲಿಕ್ಕೆ ಹೊಂಟವರು. ಬಟ್ ಜನ ಚಳುವಳಿಯ ಮೂಲಕ ಅವರನ್ನ ತಮ್ಮೊಂದಿಗೆ ತಗೊಂಡವರು. ಸೊ ಈಗ ಅವರಿಗೆ RSSನವರಿಗೆ ವಚನ ತತ್ವವನ್ನ
ಈಗ ಅಪ್ಪುಕೊಂಡು ಮುಟ್ಟಿ ಮೈಲಿಗೆ ಮಾಡಿ ವೈದಿಕೀಕರಣ ಆಗಿದ್ದು ವೇದದ ಮುಂದುವರೆದ ಭಾಗ ಅಂತ ಹೇಳಿ ವಚನ ದರ್ಶನ ಅನ್ನೋ ಪುಸ್ತಕವನ್ನು ತಂದು ಇಡೀ ಲಿಂಗಾಯತ ತತ್ವ ಮತ್ತು ಶರಣ ಪರಂಪರೆ ಮತ್ತು ಬಹುಸಾಂಸ್ಕೃತಿಕ ಪರಂಪರೆಯನ್ನ ನಾಶ ಮಾಡಲಿಕ್ಕಾಗಿ ಪಣ ತೊಟ್ಟು ಅವರು ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಬಸವರಾಜ ಪಾಟೀಲ್ ಸೇಡಂ ಅವರಿಗೆ, ಅವ್ರ ಜೊತೆ ಇರುವವರಿಗೆ, ಅದರಲ್ಲಿ ತೊಡಗಿದಂಥವರಿಗೆ ನಾನೊಂದು ಪ್ರಶ್ನೆಯನ್ನ ಮಾಡ್ತೀನಿ. ನಿಮಗೆ ನಿಜವಾಗ್ಲೂ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಬರೆದಿದ್ದೀರಲ್ಲ ಇನ್ವಿಟೇಷನ್ ಅಲ್ಲಿ, ಒಳಗಿನ ಪುಟಗಳಲ್ಲಿ ನೀವು ಹಿಂದೂ ಧರ್ಮವನ್ನ ನೀವು ರಕ್ಷಣೆ ಮಾಡಿ ಅದು ನಿಮ್ಮನ್ನ ರಕ್ಷಣೆ ಮಾಡ್ತದೆ ಅಂತ ಬರೆದಿದ್ದೀರಿ. ನಾನು ನಿಮಗೆ ಸವಾಲು ಮಾಡ್ತೀನಿ, ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಘನವಾದ ಸಂವಿಧಾನ ಕೊಟ್ಟಿದ್ದಾರೆ, ಭಾರತೀಯರಾದ ನಾವು ಸಮರ್ಪಿಸಿಕೊಂಡಿದ್ದೀವಿ. RSS ಗೋಳ್ವಾಳ್ಕರ್ ಇದನ್ನ ವಿರೋಧಿಸಿದಾರ, ಆರ್ಗನೈಸರ್ ಅನ್ನೋ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದಾರ. ಯಾಕಂದ್ರೆ ಮನುಸ್ಮೃತಿಯ ಮೌಲ್ಯಗಳು ಇಲ್ಲ ಅಂತ ಅವರು ಇದನ್ನ ವಿರೋಧಿಸಿದಾರ ಸಂವಿಧಾನ. ಬಸವರಾಜ ಪಾಟೀಲ್ ಸೇಡಂ ಅವರೇ ಮತ್ತು RSS ಎಲ್ಲ ಪ್ರಮುಖರೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಭಾಗವಹಿಸುವವರೇ, ಇದು ನೀವು ನೆನ್ಪು ಮಾಡ್ಕೊಳ್ಬೇಕು. ನಿಮ್ಮಲ್ಲೇ ದಾಖಲೆ ಇದೆ ಆರ್ಗನೈಸರ್ ಅನ್ನುವ ನಿಮ್ಮ ಪತ್ರಿಕೆಯಲ್ಲಿ. ಸೊ ನೀವೀಗ ಭಾರತೀಯ ಸಂಸ್ಕೃತಿ ಉತ್ಸವದ ಮೂಲಕ ಜನರ ಕಣ್ಣಿಗೆ ಮಣ್ಣೆರಚಿ ತಪ್ಪು ಮಾಹಿತಿಗಳನ್ನು ಕೊಟ್ಟು ಅವರನ್ನು ಸೆಳೆಯುವ ಕುತಂತ್ರ ಮಾಡ್ತಾ ಇದ್ದೀರಲ್ಲ. ನೀವು ನಿಮ್ಮ ಇನ್ವಿಟೇಷನ್ ಒಳಗಡೆ ಹಿಂದೂ ಧರ್ಮ ರಕ್ಷಣೆ ಮಾಡೋದನ್ನ ಬದಲಿಗೆ ಸಂವಿಧಾನ ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ತತ್ವವನ್ನ ಅಳವಡಿಸಿಕೊಂಡಿರೋದ್ರಿಂದ, ಸಮಾಜವಾದಿ ಭಾರತವನ್ನ ಕಟ್ಟುವ ತತ್ವ ಅಳವಡಿಸಿಕೊಂಡಿರೋದ್ರಿಂದ ನೀವು ಬರೀರಿ ಅದರಲ್ಲಿ ಸಂವಿಧಾನವನ್ನು ಉಳಿಸಿ ಸಂವಿಧಾನ ನಮ್ಮನ್ನು ಉಳಿಸ್ತದೆ, ಹೌದಾ, ಸಂವಿಧಾನವನ್ನು ಬಲಪಡಿಸಿ ಸಂವಿಧಾನ ಭಾರತವನ್ನ ಬಲಪಡಿಸ್ತದೆ ಅಂತ ಬರೀರಿ. ಹಾಗೆ ಬರೆಯಲ್ಲ ನೀವು. ಅಂದ್ರೆ ಅರ್ಥ ಇಷ್ಟೇ, ನೀವು ಜನವರಿ 29ರಿಂದ ಫೆಬ್ರವರಿ 6ನೇ ತಾರೀಕಿನವರೆಗೂ ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು, ಮಕ್ಕಳು, ಕಾರ್ಮಿಕರು ಎಲ್ಲ ಮಾಡಿದ್ದೀರಿ. ನೀವು ಅದರಲ್ಲಿ ಏನೇನು ವಿಭಾಗಗಳು ಮಾಡಿದ್ದೀರಿ. 240 ಎಕರೆಯಲ್ಲಿ ಇಡೀ ಭಾರತವನ್ನ ವಿಷಮಯ ಮಾಡ್ಲಿಕ್ಕೆ ಏನ್ ಬೇಕು ಅದೆಲ್ಲವನ್ನ ನೀವು ಮಾಡ್ತಾ ಇದ್ದೀರಿ. ನಾನು ಹೇಳೋದು, ಈ ರೀತಿ ನೀವು ಭಾರತದ ಬಹುಸಾಂಸ್ಕೃತಿಕ ಪರಂಪರೆಗೆ ಚೂರಿ ಹಾಕೋದನ್ನ ಬಿಡಬೇಕು. ಮತ್ತು ವಚನ ತತ್ವ, ಶರಣ ಸೂಫಿ ಸಂತ ಅವಧೂತ ಆರೂಢರ ತತ್ವಗಳು ಈ ನೆಲದ ಮೂಲ. ಸಂವಿಧಾನ ಇವತ್ತಿಗೆ ಈ ಭಾರತದಲ್ಲಿ ಬಲಪಡಿಸ್ಲಿಕ್ಕಾಗಿ ನೀವು ಅದರಲ್ಲಿ ಮಾಡ್ತೀರಾ? ನಾವಿದೆ ನಿಮಗೆ ಸವಾಲು. ಆ ಪ್ಲೇಸಲ್ಲಿ ಹಿಂದೂ ಧರ್ಮ ಅನ್ನೋದನ್ನ ತೆಗೆದು ಹಿಂದುತ್ವ ನಿಮ್ದೆ. ಆಕ್ಚುಲಿ ಹಿಂದುತ್ವದಲ್ಲಿ ವ್ಯತ್ಯಾಸ ನಿಮಗೂ ಗೊತ್ತಿದೆ. ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಹಿಂದೂ ಜನತೆಯ ಉದ್ಧಾರ ಅಲ್ಲ, ಹಿಂದುತ್ವ ಅಂತ ಪುರೋಹಿತಶಾಹಿ, ವೈದಿಕಶಾಹಿ, ಸನಾತನಿಗಳ ಉದ್ಧಾರಕ್ಕಾಗಿ ನೀವು ಮಾಡ್ತಾ ಇರೋದು. ಸೊ ಅದಕ್ಕಾಗಿ ಈ ಭಾರತೀಯ ಸಂಸ್ಕೃತಿ ಉತ್ಸವ ಇದೆಯಲ್ಲ, ಇದು ಭಾರತದ ಬಹುಸಾಂಸ್ಕೃತಿಕ ಪರಂಪರೆ ಕೆಡಿಸುವಂಥ ಉತ್ಸವ. ಈ ಉತ್ಸವಕ್ಕೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು ಹೋಗಬಾರದು ಅಂತ ನಾವು ವಿನಂತಿ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಜನತೆಯ ಓಟು ತಗೊಂಡು ತಮ್ಮ ಮೃದು ಹಿಂದುತ್ವವನ್ನು ಕರಾವಳಿ ಪ್ರದೇಶದಲ್ಲಿ ನೀವು ಅವ್ರ ಜೊತೆ ಕೈ ಜೋಡಿಸಿದ್ದೀರಿ. ಕರಾವಳಿಯಲ್ಲಿ ಇವತ್ತು ಭಾಗಶಃ ಕೋಮುವಾದೀಕರಣ ಆಗಲಿಕ್ಕೆ ನಿಮ್ಮದು ಕೊಡುಗೆ ಇದೆ. ಎಚ್ಚರ ಆಗಬೇಕು. ನೀವು ನಿಜದ ಭಾರತವನ್ನು ಉಳಿಸಬೇಕು. ನೀವು ಓಟಿಗಾಗಿ, ಸೀಟಿಗಾಗಿ ಮಾತ್ರ ಎಲೆಕ್ಷನ್ ಬಂದಾಗ ಮಾತಾಡಿ ಆಮೇಲೆ ನೀವು ಅವರೊಂದಿಗೆ ಕೈ ಜೋಡಿಸುವಂಥ ಒಂದು ತಂತ್ರಗಾರಿಕೆ ಸರಿಯಲ್ಲ. ಇದು ತಂತ್ರಗಾರಿಕೆ ಅನ್ನಲ್ಲ, ನಾವು ಮೋಸದ ತಂತ್ರಗಾರಿಕೆ ಅಂತೀವಿ. ಸರಿಯಲ್ಲ, ನೀವು ಬಿಡಬೇಕು. ಯಾರು ಸಹ ಅದಕ್ಕೆ ನೀವು ಹೋಗಬಾರದು. ಮತ್ತು ಸರ್ಕಾರಿ ಮಷನರಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ನೋ, ಇದು ಸರಿಯಾದಲ್ಲ, ತಪ್ಪು. ಇದನ್ನೆಲ್ಲವೂ ಸಹಿತ ಕಾಂಗ್ರೆಸ್ಸು ಒಂದು ದೃಢವಾದ ನಿಲುವನ್ನು ತಗೋಬೇಕು. ಕರ್ನಾಟಕದ ಜನತೆಯ ಸೌಹಾರ್ದ ಪರಂಪರೆಯನ್ನ ಅದು ರಕ್ಷಣೆ ಮಾಡಲಿಕ್ಕೆ ದೃಢವಾಗಿ ನಿಲ್ಲಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ.